ನಿಮ್ಮ ಅನುಭವದಲ್ಲಿ ಕೇಳ್ಕೊಳ್ಳಿ. ಕರ್ನಾಟಕದಲ್ಲಿ ಕಳೆದ 4-5 ವರ್ಷಗಳಲ್ಲಿ ಈ ಟಿಪ್ಪು ಜಯಂತಿಯ ಬಗ್ಗೆ ಬಹಳ ದೊಡ್ಡ ಹೋರಾಟ ನಡೆಯುತ್ತೆ. ಟಿಪ್ಪು ಜಯಂತಿ ಮಾಡಬೇಕು ಅನ್ನುವಂಥ ಹೋರಾಟ ಎಂದಾದ್ರೂ ಕೂಡ ನೀವು ನೋಡಿದ್ದೀರಾ? ದೇಶದಾದ್ಯಂತ ಮುಸ್ಲಿಂ ಯುವಕರ ಸಂಘಟನೆಗಳು ರಸ್ತೆ ಮೇಲೆ ಮುಂದೆ ಬಂದು ಬೀದಿಯಲ್ಲಿ ಬ್ಯಾನರ್ ಅನ್ನು ಹಾಕಿ ಅಬ್ದುಲ್ ಕಲಾಂರ ಜಯಂತಿಯನ್ನು ಆಚರಣೆ ಮಾಡುವಂಥದ್ದು ಎಲ್ಲಾದ್ರೂ ನೋಡಿದ್ದೀರಾ ನೀವು? ಯಾವತ್ತಾದ್ರೂ ಕೂಡ ಮುಸ್ಲಿಂ ಆರ್ಗನೈಸೇಷನ್ಸು ಸರ್ಕಾರದ ಹತ್ರ, ಮುಖ್ಯಮಂತ್ರಿ ಹತ್ರ, ಪ್ರಧಾನಮಂತ್ರಿಗಳ ಹತ್ರ ಪತ್ರ ಬರೆದು ಅಬ್ದುಲ್ ಕಲಾಂರ ಜಯಂತಿಯನ್ನು ಸರ್ಕಾರ ಇನ್ನೂ ವಿಜೃಂಭಣೆಯಿಂದ ಮಾಡಬೇಕು, ಮುಸ್ಲಿಂ ಮೊಹಲ್ಲಾಗಳಲ್ಲಿ ಅಬ್ದುಲ್ ಕಲಾಂರ ಜಯಂತಿಯನ್ನು ಮಾಡಬೇಕು, ಸಂತ ಶಿಶುನಾಳ ಶರೀಫರ ಜನ್ಮ ಜಯಂತಿಯನ್ನು ಮಾಡಬೇಕು ಎಂದಾದ್ರೂ ಕೇಳಿದಾರ ಇವರು? ಅವ್ರು ಯಾಕೆ ಕೇಳಲಿಲ್ಲ? ಅಗೇನ್ ಗೋ ಬ್ಯಾಕ್ ಟು ದ ಫಂಡಮೆಂಟಲ್ಸ್, ಗೋ ಬ್ಯಾಕ್ ಟು ದ ಫಂಡಮೆಂಟಲ್ಸ್. ಅವ್ರು ಯಾಕೆ ಕೇಳಲಿಲ್ಲ ಅಂತಂದ್ರೆ, ಒಬ್ಬ ಟ್ರೂ ಮುಸಲ್ಮಾನನ ಕಣ್ಣಿನಲ್ಲಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಟ್ರೂ ಮುಸಲ್ಮಾನನೇ ಅಲ್ಲ. ಯಾಕೆ ಅಂತಂದ್ರೆ ಅಬ್ದುಲ್ ಕಲಾಂ ಇಲ್ಲಿ ಸ್ವಾಮೀಜಿಗಳ ಹತ್ರ ಬರೋರು, ಸ್ವಾಮೀಜಿಗಳಿಗೆ ಕಾಲಿಗೆ ನಮಸ್ಕಾರ ಮಾಡೋರು, ಭಗವದ್ಗೀತೆಯನ್ನು ಓದೋರು, ವಿಶ್ವ ಸತ್ಯಕ್ಕೆ, ಒಂದು ಹಾರ್ಮನಿಗೆ, ಗ್ಲೋಬಲ್ ಹಾರ್ಮನಿಗೆ, ವಿಶ್ವ ಶಾಂತಿಗೆ ಯಾವುದಾದ್ರೂ ಒಂದು ಪುಸ್ತಕ, ಯಾವುದಾದ್ರೂ ಒಂದು ತತ್ವ ಸಿದ್ಧಾಂತ ಬೆಳಕು ಕೊಡಬಹುದು ಅಂತಂದ್ರೆ ಅದು ಭಗವದ್ಗೀತೆ ಅಂತ ಅಬ್ದುಲ್ ಕಲಾಂ ಹೇಳೋರು. ಆ ಕಾರಣಕ್ಕೋಸ್ಕರ ಅಬ್ದುಲ್ ಕಲಾಂರು ವೀಣೆಯನ್ನ ನುಡಿಸ್ತಾ ರಂಗಪುರ ವಿಹಾರವನ್ನ ಅವರು ವೀಣೆಯಲ್ಲಿ ನುಡಿಸೋರು. ಶಾಸ್ತ್ರೀಯ ಸಂಗೀತವನ್ನು ಹಾಡಿದಾಗ ಇನ್ನೊಂದು ದೇವತೆಯ ಗುಣಗಾನ ಮಾಡೋರು. ಆ ಕಾರಣಕ್ಕೋಸ್ಕರ ಇನ್ ದ ಐಸ್ ಆಫ್ ಅ ಟ್ರೂ ಮುಸ್ಲಿಂ ಅಬ್ದುಲ್ ಕಲಾಂ ಹೀರೋ ಅಲ್ಲ. ಆ ಕಾರಣಕ್ಕೋಸ್ಕರ ದೇಶದಲ್ಲಿ ಯಾವ ಮುಸಲ್ಮಾನರು ಕೂಡ, ಯಾವ ಮುಸ್ಲಿಂ ಆರ್ಗನೈಸೇಷನ್ಸು ಕೂಡ ವಿಜೃಂಭಣೆಯಿಂದ ಸ್ವಯಂ ಪ್ರೇರಿತರಾಗಿ ಅಬ್ದುಲ್ ಕಲಾಂರ, ಶಿಶುನಾಳ ಶರೀಫ್ರ, ಇಂಥ ಮಹನೀಯರ ಜನ್ಮ ಜಯಂತಿ ಆಚರಿಸಿರೋದು ನೀವೆಲ್ಲೂ ಕೂಡ ನೋಡೋದಿಲ್ಲ. ಅವ್ರು ಕೇಳೋದು ಯಾರನ್ನ? ಟಿಪ್ಪು ಸುಲ್ತಾನ್ ಜಯಂತಿನ ಆಚರಿಸಿ ಅಂತ. ಯಾಕೆ ಟಿಪ್ಪು ಸುಲ್ತಾನ್ ಜಯಂತಿ ಆಚರಿಸಿ ಅಂತೀರಿ? ಯಾಕೆಂದ್ರೆ ಟಿಪ್ಪು ಸುಲ್ತಾನ್ ದೇವಸ್ಥಾನ ಹೊಡೆದ. ಟಿಪ್ಪು ಸುಲ್ತಾನ್ ಬಲವಂತವಾಗಿ ಲಕ್ಷಾಂತರ ಜನನ ಮತಾಂತರಗೊಳಿಸ್ದ. ಅವರ ಪ್ರಕಾರ, ಅವರ ಮತದ ಪ್ರಕಾರ ದ್ಯಾಟ್ ಇಸ್ ದಿ ಐಡಿಯಲ್, ಹಾಗೇ ಇರಬೇಕು. ಆ ಕಾರಣಕ್ಕೆ ಅವನ್ ಹೀರೋ. ಈ ದೇಶದ ಮುಸಲ್ಮಾನರಿಗೆ ಹೀರೋ ಅಂತ ತೋರಿಸಿದ್ದು ಅಬ್ದುಲ್ ಕಲಾಂರಲ್ಲ, ಔರಂಗಜೇಬ್ರನ್ನ. ಇದನ್ನ ನಾವು ಅನುಭವದಲ್ಲಿ ನಾವು ಯೋಚನೆ ಮಾಡಿದ್ರೆ ನಿಮ್ಗೆ ಅನ್ಸೋದಿಲ್ವಾ ನಿಜ ಅಂತ? ಅವರ ಬಿಹೇವಿಯರಲ್ ಪ್ಯಾಟರ್ನ್ ನೋಡಿದ್ರೆ ನಿಮಗೆ ಗೊತ್ತಾಗೋದಿಲ್ವಾ ಯಾಕೆ ಅಂತ? ಆದರೆ ಹಿಂದೂಗೆ ಎಂದೂ ಕೂಡ ನೀನು ಇದನ್ನು ಪ್ರಶ್ನೆ ಮಾಡಬೇಡ, ಎಂದೂ ಕೂಡ ಇದನ್ನು ಕ್ರಿಟಿಕಲ್ ಎಕ್ಸಾಮಿನೇಷನ್ ಮಾಡಬೇಡ ಅಂತ ಹೇಳಿ ಮಾಡಿ ಈ ಸೆಕ್ಯುಲರ್ ಪಾರ್ಟಿಗಳು ಸೆಕ್ಯುಲರಿಸಮ್ನ ಹೆಸರಿನಲ್ಲಿ ಇಸ್ಲಾಂನಾಗ್ಲಿ ಇಸ್ಲಾಮಿಸಮ್ನಾಗ್ಲಿ ಎಂದೂ ಕೂಡ ಎಕ್ಸಾಮಿನೇಷನ್ಗೆ ಒಳಗಡಿಸದಲ್ಲೇ ಇದ್ದಿದ್ದು ಈ ದೇಶಕ್ಕೆ ಮಾಡಿರುವಂತಹ ಅತ್ಯಂತ ದೊಡ್ಡ ನಷ್ಟ ಈ ಸೆಕ್ಯುಲರ್ ಪಾರ್ಟಿಗಳು ಈ ದೇಶಕ್ಕೆ, ಹಿಂದೂಗಳಿಗೆ ಮಾಡಿರುವಂಥದ್ದು. ಬಟ್ ನೌ ಟೈಮ್ ಹ್ಯಾಸ್ ಕಮ್, ಮೈ ಡಿಯರ್ ಫ್ರೆಂಡ್ಸ್, ಟು ಚೇಂಜ್ ದಿಸ್. 2014 ಮುಂಚೆ ಈ ರೀತಿಯ ವಿಷಯದ ಬಗ್ಗೆ ಒಂದು ಮಠದಲ್ಲಿ ಭಾಷಣ ಮಾಡಲಿಕ್ಕೆ ಫಸ್ಟ್ ಆಫ್ ಆಲ್ ಸಾಧ್ಯ ಆಗ್ತಿರ್ಲಿಲ್ಲ. ಅಕಸ್ಮಾತ್ ಏನಾದರೂ ಭಾಷಣ ಮಾಡಿದಿದ್ರೆ ನಾನು ಸೀದಾ ಇಲ್ಲಿಂದ ಪೊಲೀಸ್ನವರೇ ಕರ್ಕೊಂಡು ಹೋಗಿರ್ತಿದ್ರು. ಈ ರೀತಿಯ ಒಂದು ಸೆಕ್ಯುಲರ್ ರಾಜಕಾರಣ ಮತ್ತು ಸೆಕ್ಯುಲರ್ ವ್ಯವಸ್ಥೆ ಈ ದೇಶದಲ್ಲಿತ್ತು. ಇವತ್ತು ನಿರ್ಭಯದಿಂದ, ನಿರ್ಭೀತಿಯಿಂದ ನೀವೆಲ್ಲರೂ ಕೂಡ 100 ಜನ ಇಲ್ಲಿ ಬಂದು ಈ ರೀತಿಯ ಸತ್ಯ ಹೇಳುವಂತ ಭಾಷಣವನ್ನು ಕೇಳಿಸ್ಕೊಳ್ತಾ ಇದ್ದೀವಿ ಅಂತಂದ್ರೆ ಈ ದೇಶದಲ್ಲಿ ಇವತ್ತಾಗ್ತಾ ಇರುವಂತಹ ಹಿಂದೂ ಪುನರುತ್ಥಾನದ ಸಂಕೇತ ಇದು. ಸೊ ದ ಫಸ್ಟ್ ಆಸ್ಪೆಕ್ಟ್ ಏನು? ನಾನು 5 ಪಾಯಿಂಟ್ ಅನ್ನ ಬರ್ಕೊಂಡು ಬಂದಿದ್ದೀನಿ. ಈ 5 ಪಾಯಿಂಟ್ ಅನ್ನ ಹಿಂದೂಗಳು ಮಾಡಬೇಕು ಅಂತ. ದ ಫಸ್ಟ್ ಪಾಯಿಂಟ್ is to understand the difference, the fundamental difference between Hinduism and other faiths, predatory faiths. ಇದು ಫಸ್ಟ್ ಹಿಂದೂ ಮಾಡಬೇಕಾಗಿರೋದು. ಎರಡನೇ ಕೆಲಸ ಏನು ಹಿಂದೂದು? to understand that these two predatory faiths are not mere spiritual traditions,
are not mere spiritual religions. They are a political creed. They are a political ideology. And to meet this political challenge, to meet this ideological challenge, the only way the Hindu has is to respond in the language of Hindutva, which is Hindu's political response. ಇದು ಎರಡನೇ ಪಾಯಿಂಟ್.